ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಈಸಿಯಾಗಿ ಚಿಕನ್ ಕೂರ್ಮಾವನ್ನು ಹೇಗೆ ಮಾಡೋದಂತ ತೋರಿಸಿಕೊಡ್ತಿದ್ದೇನೆ. ಬನ್ನಿ ಚಿಕನ್ ಕೂರ್ಮಾ ಮಾಡೋದು ಹೇಗಂತ ನೋಡೋಣ. ನಾನಿಲ್ಲಿ 1/2 kg ಚಿಕನ್ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಶಿನ, ಹಾಗೆ ಇಲ್ಲಿ 1/2 ಕಪ್ ಕರ್ಡ್ ಅನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಇಡಬೇಕು. ಒಂದು 1/2 an hour ಮ್ಯಾರಿನೇಟ್ ಮಾಡಿದ್ರೆ ಸಾಕು. ಇಲ್ಲಿ ಚಿಕನ್ ಒಳ್ಳೆ ಸ್ಮೂತ್ ಆಗ್ತದೆ. ಇಲ್ಲಿ ಮ್ಯಾರಿನೇಷನ್ ತುಂಬಾ ಇಂಪಾರ್ಟೆಂಟ್. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಹಾಫ್ ಆನ್ ಅವರ್ ಬದಿಗೆ ಇಟ್ಕೊಳ್ಳಿ. ಅಷ್ಟರವರೆಗೆ ನಾವಿಲ್ಲಿ ಮಸಾಲವನ್ನು ಪ್ರಿಪೇರ್ ಮಾಡುವ. ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ಕೊರಿಯಂಡರ್ ಸೀಡ್ಸ್, ಜೀರಾ ಹಾಗೆ ಸೋಂಪನ್ನು ಹಾಕಿ, ಮತ್ತೆ ಸ್ವಲ್ಪ ಗರಂ ಮಸಾಲ, ಚಕ್ಕೆ, ಲವಂಗ ಮತ್ತೆ ಏಲಕ್ಕಿ ಹಾಗೂ ಸ್ಟಾರ್ ಎನಿಸ್, ಮತ್ತೆ ಸ್ವಲ್ಪ ಕ್ಯಾಶ್ಯೂ ನಟ್, ಹಾಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸು, ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಶುಂಠಿ, ಹಾಗೆ ಕೊರಿಯಂಡರ್ ಲೀವ್ಸ್ ಅನ್ನು ಹಾಕಿ ಒಳ್ಳೆ ಮಾಡಿ ಫೈನ್ ಪೇಸ್ಟ್ ಮಾಡಿ. ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ. ಯಾಕೆಂದ್ರೆ ಇಲ್ಲಿ ಕ್ಯಾಶ್ಯೂ ಹಾಕಿದ್ರಿಂದ ಅದಕ್ಕೆ ನೀರಿನ ಅವಶ್ಯಕತೆ ಇದೆ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಒಳ್ಳೆ ಫೈನ್ ಪೇಸ್ಟ್ ಮಾಡಿ. ಒಳ್ಳೆ ಫೈನ್ ಪೇಸ್ಟ್ ಆಗಿದೆ. ನೋಡಿ, ಹೀಗಾದ್ರೆ ಸಾಕು. ಈಗ ಈ ಪೇಸ್ಟ್ ಅನ್ನು 1/2 an hour ನಂತರ ಮ್ಯಾರಿನೇಟ್ ಮಾಡಿದ ಚಿಕನ್ಗೆ ಹಾಕಬೇಕು. ಈ ಪೇಸ್ಟ್ ಅನ್ನು ಹಾಕಿ ಪುನಃ ಒಂದು 10 ನಿಮಿಷ ಮ್ಯಾರಿನೇಷನ್ ಮಾಡಿ ಇಟ್ಕೊಳ್ಳಿ. ಈ ಪೇಸ್ಟ್ ಅನ್ನು ಮ್ಯಾರಿನೇಟ್ ಮಾಡೋದ್ರಿಂದ ಮಾಂಸಕ್ಕೆ ಖಾರ ಹಾಗೂ ಮಸಾಲ ಏನೆಲ್ಲ ಉಂಟು, ಕೊರಿಯಂಡರ್ ಇದ್ದು ಘಮ ಎಲ್ಲ ಮಾಂಸ ಎಳ್ಕೊಳ್ತದೆ. ಹಾಗೆ ಗರಂ ಮಸಾಲ, ಖಾರ ಅಂಶ ಎಲ್ಲ ಎಳ್ಕೊಳ್ಳೋದ್ರಿಂದ ಇಲ್ಲಿ 10 ನಿಮಿಷದ ಮ್ಯಾರಿನೇಷನ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಗ್ಯಾಸಲ್ಲಿ ಹಾಕಿ ಫ್ರೈ ಮಾಡೋದಕ್ಕಿಂತ ಮ್ಯಾರಿನೇಷನ್ ಮಾಡಿಟ್ರೆ ಮಾಂಸ ಬೇಗ ಎಳ್ಕೊಳ್ತದೆ. ಹಾಗಾಗಿ ನಾವು ಇಲ್ಲಿ ಪೇಸ್ಟನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕು. ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಪುನಃ 1/2 an hour ಇಟ್ಕೊಳ್ಬಹುದು. ನಾನಿಲ್ಲಿ ಜಸ್ಟ್ 10 ನಿಮಿಷ ಇಟ್ಕೊಂಡಿದ್ದೇನೆ. ಈಗ ಇದನ್ನು ಬದಿಗೆ ಇಟ್ಕೊಳ್ಳಿ. ಈಗ ಚಿಕನ್ ಕೂರ್ಮಾವನ್ನು ಹೇಗೆ ಕುಕ್ ಮಾಡೋದಂತ ನೋಡೋಣ. ಬನ್ನಿ. ಈಗ ಗ್ಯಾಸನ್ನು ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಡಿ. ಪಾತ್ರೆಗೆ ಒಂದು 2 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆಯನ್ನು ಹಾಕಿ. ನೀವು ಬೇಕಾದ್ರೆ ಗೀ, ಬಟರ್ ಏನು ಯೂಸ್ ಮಾಡ್ಕೊಳ್ಬಹುದು. ಆದರೆ ತೆಂಗಿನೆಣ್ಣೆ ಯೂಸ್ ಮಾಡಿದ್ರೆ ಒಳ್ಳೆಯದು. ಕಟ್ ಮಾಡಿಟ್ಟ ಹಸಿಮೆಣಸನ್ನು ಇದಕ್ಕೆ ಹಾಕಿ. ನೀವು ಹೇಗೆ ಸಹ ಕಟ್ ಮಾಡ್ಕೊಳ್ಬಹುದು. ನಿಮಗೆ ಖಾರ ಕಮ್ಮಿ ಬೇಕಾದರೆ ಹಸಿಮೆಣಸು ಸ್ವಲ್ಪ ಕಮ್ಮಿ ಮಾಡಿ. ಹಸಿಮೆಣಸು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಖಾರ ಬೇಗ ಎಣ್ಣೆಗೆ ಎಳ್ಕೊಳ್ತದೆ. ಈಗ ಕಟ್ ಮಾಡಿಟ್ಟ ನೀರುಳ್ಳಿಯನ್ನು ಇದಕ್ಕೆ ಹಾಕಿ. ಈರುಳ್ಳಿ ಹಾಕಿ ಒಳ್ಳೆ ಸ್ಮೂತ್ ಆಗುವವರೆಗೆ ಈರುಳ್ಳಿ ಫ್ರೈ ಆಗಬೇಕು. ಬೇಕಾದರೆ ನೀವಿಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಬೋದು. ನೀರುಳ್ಳಿ ಬೇಗ ಸ್ಮೂತ್ ಆಗ್ತದೆ.
ಸ್ಮೂತ್ ಆಗಿದೆ. ಇಷ್ಟ ಆಗುವಾಗ ಕಟ್ ಮಾಡಿ ಇಟ್ಟ ಟೊಮೆಟೊವನ್ನು ಇದಕ್ಕೆ ಸೇರಿಸಿ. ಚಿಕನ್ ಕೂರ್ಮಾ ಆದ್ರಿಂದ ಇಲ್ಲಿ ನೀರುಳ್ಳಿ ಮತ್ತೆ ಟೊಮೆಟೊ ಜಾಸ್ತಿ. ಒಳ್ಳೆ ಇದು ಸ್ಮೂತ್ ಆಗ್ಬೇಕು ಟೊಮೆಟೊ ಹಾಗೂ ನೀರುಳ್ಳಿ. 2 ರಿಂದ 3 ನಿಮಿಷ ಮುಚ್ಚಿ ಒಳ್ಳೆ ಬೇಯಲಿಕ್ಕೆ ಬಿಡಿ. ಸ್ಮೂತ್ ಆಗಲಿಲ್ಲ, ಇನ್ನೂ 1-2-3 ನಿಮಿಷ ಫ್ರೈ ಆಗಬೇಕು. ನಿಮಗೆ ಟೊಮೆಟೊ ನೋಡುವಾಗ ಗೊತ್ತಾಗ್ತದೆ. ಇಲ್ಲಿ ನೀರು ಎಣ್ಣೆ ಅಂತ ಆ್ಯಡ್ ಮಾಡ್ಲಿಕ್ಕೆ ಹೋಗಬೇಡಿ, ಅದರಿಂದ ಅದರಷ್ಟಕ್ಕೆ ಅದು ಸ್ಮೂತ್ ಆಗ್ತದೆ. ನೋಡಿ, ಈಗ ಟೊಮೆಟೊ ನೀರು ಬಿಟ್ಟಿದೆ. ನಿಮಗೆ ಕುದಿ ಬಂದದ್ದು ಕಾಣ್ತದೆ ನೋಡಿ. ಟೊಮೆಟೊ ಸ್ಮೂತ್ ಆಗಿದೆ, ಆಚಿನ ಆನಿಯನ್ ಸಹ ಒಳ್ಳೆ ಸ್ಮೂತ್ ಆಗಿದೆ. ಆಗಿದೆ ಎನ್ನುವಾಗ ನೀವು ಮ್ಯಾರಿನೇಟ್ ಮಾಡಿಟ್ಟ ಚಿಕನ್ ಅನ್ನು ಈಗ ಪಾತ್ರೆಗೆ ಸೇರಿಸಿ, ಗ್ರೇವಿ ಸಮೇತ ಸೇರಿಸಿ. ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಡಿ, ಫಾಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿ ಆದಮೇಲೆ ಒಂದು 5 ರಿಂದ 7 ನಿಮಿಷ ಒಳ್ಳೆ ಚಿಕನ್ ಬೇಯಲಿಕ್ಕೆ ಬಿಡಿ. ಈಗ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಿ. ಚಿಕನ್ ಒಳ್ಳೆ ಬೇಯಬೇಕು. ಒಂದು 5 ನಿಮಿಷ ಬೆಂದ ನಂತರ ನೀವು ಮಿಕ್ಸಿಯಲ್ಲಿ ಮಸಾಲ ಕಡ್ದಿಟ್ಟ ನೀರಿತ್ತಲ್ಲ, 1/4 ಲೋಟ ನೀರನ್ನು ಈಗ ಇದಕ್ಕೆ ಆ್ಯಡ್ ಮಾಡಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಇಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಉಂಟಾ ಅಂತ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ನಾವು ಚಿಕನ್ ಮ್ಯಾರಿನೇಟ್ ಮಾಡುವಾಗ ಉಪ್ಪೆಲ್ಲ ಆ್ಯಡ್ ಮಾಡಿದ್ವಿ. ಒಂದು ವೇಳೆ ಉಪ್ಪು ಕಮ್ಮಿ ಇದ್ರೆ ನೀವು ಈ ಸ್ಟೇಜಲ್ಲಿ ಆ್ಯಡ್ ಮಾಡ್ಬೋದು. ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೇನೆ ನೋಡಿ. ಒಳ್ಳೆ ಕುದಿ ಬರ್ತಾ ಉಂಟು. ಇದು ಕುದಿಯುವಾಗ ಒಳ್ಳೆ ಕಿಚನ್ ಫುಲ್ ಘಮ 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 ಅನಿಸ್ತದೆ ನೋಡಿ. ಆ ಆನಿಯನ್, ಆ ಟೊಮೆಟೊ ಅದರೊಟ್ಟಿಗೆ ಆ ಚಿಕನ್ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಹೀಗೆ ನಾವು ವೆಜಿಟೇಬಲ್ ಕೂರ್ಮಾ ತಿಂತೇವೆ, ಹಾಗೆಯೇ ಇದು ಚಿಕನ್ ಕೂರ್ಮಾ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಇದನ್ನು ನೀವು ಅನ್ನದ ಜೊತೆ, ಪೂರಿ ಜೊತೆ, ಚಪಾತಿ ಜೊತೆ, ಪರಾಟದ ಜೊತೆ ಹೇಗೂ ನೀವು ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಇಡ್ಲಿ ಇದ್ರೆ ಇಡ್ಲಿ ಸಹ ಯೂಸ್ ಮಾಡ್ಕೊಳ್ಬಹುದು. ನೋಡಿ, ಘಮ ಘಮ ಅನಿಸುವ ಚಿಕನ್ ಕೂರ್ಮಾ ಸವಿಯಲು ಸಿದ್ಧವಾಗಿದೆ. ಎಲ್ಲರೂ ಇದನ್ನು ಒಂದ್ಸಲ ಮಾಡಿ ಮತ್ತೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ನೀವು ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ನಿಮ್ಮೆಲ್ಲ ಸಪೋರ್ಟಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಒಳ್ಳೆ ವ್ಯೂಸ್ ಬರ್ತಾ ಉಂಟು. ಹಾಗೆಯೇ ಮುಂದೆ ಸಹ ನೀವು ಹೀಗೆ ನನ್ನ ವಿಡಿಯೋಸ್ ಎಲ್ಲ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನೂ ಸಹ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತೇನೆ. ನೋಡಿ, ರುಚಿಯಾದ ಚಿಕನ್ ಕೂರ್ಮಾ ರೆಡಿಯಾಗಿದೆ. ಈಗ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಯೂಸ್ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ನೋಡಿ, ಇಲ್ಲಿ ನಾನು 1/2 kg ಚಿಕನ್ ತಗೊಂಡಿದ್ದೇನೆ. ಇಲ್ಲಿ ಕರ್ಡ್ 1/2 ಕಪ್, ಕೊರಿಯಂಡರ್ ಸೀಡ್ಸ್ 1 ಟೀ ಸ್ಪೂನ್, ಜೀರಾ 1/2 ಟೀ ಸ್ಪೂನ್, ಫೆನೆಲ್ ಸೀಡ್ಸ್ 1/2 ಟೀ ಸ್ಪೂನ್, ಸಿನಮನ್ ಸ್ಟಿಕ್ 1 ಇಂಚು, ಕಾರ್ಡಮಮ್ 3 ಪೀಸ್,
ಲವಂಗ 3 ಪೀಸ್, ಕ್ಲೋವ್, ಸ್ಟಾರ್ ಎನೀಸ್ 2 ಪೀಸ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಟರ್ಮರಿಕ್ 1/2 ಟೀ ಸ್ಪೂನ್, ಹಳದಿ, ನೀರುಳ್ಳಿ 4 ಪೀಸ್, ಟೊಮೆಟೊ 2 ಪೀಸ್, 1/4 ಕಪ್ಪು ಕ್ಯಾಶ್ಯೂ ನಟ್, 2 ಇಂಚು ಜಿಂಜರ್, 7 ಗಾರ್ಲಿಕ್ ಪಾಟ್ಸ್, ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸು ಇಲ್ಲಿ ನಾನು 8 ರಿಂದ 10 ತಗೊಂಡಿದ್ದೇನೆ, ಮತ್ತೆ 1 ಕಪ್ಪು ಕೊರಿಯಂಡರ್ ಲೀವ್ಸ್. ಎಲ್ಲರಿಗೂ ಥ್ಯಾಂಕ್ ಯು.